ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 9ನೇ ದಿನದ ಉತ್ಖನನ ನಡೀತಾ ಇದೆ. ಲಕ್ಕುಂಡಿಯಲ್ಲಿ ಅಗೆದಷ್ಟು ಪತ್ತೆಯಾಗ್ತಾ ಇದೆ ಇತಿಹಾಸದ ಕುರುಹುಗಳು. ಹೊಯ್ಸಳರ ಕಾಲದ ಶಿಲೆ, ಶಿಲ್ಪಕಲೆ, ಕಲಾಕೃತಿಗಳು ಪತ್ತೆಯಾಗಿವೆ. ಬಾವಿಯ ಕಲ್ಲಿನ ಮೇಲೂ ಅಪರೂಪದ ಕಲಾಕೃತಿ ಪತ್ತೆಯಾಗಿದೆ. ರವದಿ ಕುಟುಂಬಕ್ಕೆ ಸೇರಿರೋ ಬಾವಿಯ ಕಟ್ಟೆಯಲ್ಲಿ ಶಿಲಾಕೃತಿ ಗಮನ ಸೆಳೀತಾ ಇದೆ. ನಾಟ್ಯ ಭಂಗಿಯಲ್ಲಿ ಆ ಕಲಾಕೃತಿ ಇದೆ. ನೂರಾರು ವರ್ಷದಿಂದಲೂ ಬಾವಿಯಲ್ಲೇ ಆ ಕಲಾಕೃತಿ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಬಾವಿಯ ಒಳಗಿರೋ ಕಲಾಕೃತಿ ಇದು. ರವದಿ ಕುಟುಂಬಕ್ಕೆ ಈ ಬಾವಿ ಸೇರಿದೆ. ಈ ಬಾವಿಯ ಒಳಭಾಗದಲ್ಲಿ ನಾಟ್ಯ ಭಂಗಿಯಲ್ಲಿ ಈ ಕಲಾಕೃತಿಗಳಿವೆ. ನೂರಾರು ವರ್ಷದಿಂದ ಈ ಬಾವಿಯಲ್ಲೇ ಇದೆ. ಇದು ವಿಜಯನಗರ ಕಾಲದ ಕಲಾಕೃತಿ ಅಂತ ಈಗ ಅಂದಾಜು ಮಾಡ್ತಾ ಇದ್ದಾರೆ. ದೇವಸ್ಥಾನದ ಬಾಗಿಲ ಸಿಂಗಾರಕ್ಕೆ ಬಳಸೋ ಕಂಬಗಳ ಆಕೃತಿ ನೀವು ನೋಡಬಹುದಾಗಿದೆ. ಲಕ್ಕುಂಡಿ ಇತಿಹಾಸ ಬಗದಷ್ಟು ಬಯಲಾಗ್ತಾ ಇದೆ. ನಾವೀಗ ಲಕ್ಕುಂಡಿಯ ರವದಿ ಕುಟುಂಬಕ್ಕೆ ಸೇರ್ತಕ್ಕಂತಹ ಜಮೀನಲ್ಲಿದ್ದೇವೆ. ಈ ಜಮೀನಿನ ಬಾವಿಯಲ್ಲೂ ಕೂಡ ಒಂದಿಷ್ಟು ಕಲೆಗಳು ನೋಡಲು ಸಿಗ್ತಾ ಇದೆ. ಈ ಬಾವಿಗೆ ಕಟ್ಟಿರ್ತಕ್ಕಂತಹ ಏನು ಕಲ್ಲಿದೆ, ಆ ಕಲ್ಲಿನಲ್ಲಿ ಈ ಶಿಲ್ಪಕಲೆಯ ಆಕಾರಗಳನ್ನು ಗಮನಿಸಬಹುದಾಗಿದೆ. ಸುಮಾರು ನೂರಾರು ವರ್ಷಗಳ ಹಿಂದೆ ಈ ಬಾವಿಯ ಗೋಡೆಯನ್ನು ಕಟ್ಟಲಾಗಿತ್ತು. ಆ ಸಂದರ್ಭದಲ್ಲಿ ಈ ಶಿಲ್ಪಕಲೆಯ ಇರ್ತಕ್ಕಂತಹ ಒಂದು ಕಲ್ಲು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಯಾವ ಕಾಲದ್ದು ಅಂತ ಹೇಳಿ ನಿಖರವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ದೇವಸ್ಥಾನದ ಪಟ್ಟಿಗೆ ಬಳಸ್ತಕ್ಕಂತಹ, ಶೃಂಗಾರಕ್ಕೆ ಬಳಸ್ತಕ್ಕಂತಹ ಕಲ್ಲು ಅದು ಅಂತ ಹೇಳಲಾಗ್ತಾ ಇದೆ. ಆಕರ್ಷಕ ನೃತ್ಯ ಶೈಲಿಯ ಭಂಗಿಯನ್ನು ಇರ್ತಕ್ಕಂಥ ಇಬ್ಬರು ಮಹಿಳೆಯರ ಚಿತ್ರ ಅದರ ಮೇಲಿದೆ. ಅದರ ಪಕ್ಕದಲ್ಲಿ ಸಿಂಗಾರಕ್ಕೆ ಅಳವಡಿಸ್ತಕ್ಕಂತಹ ಶಿಲ್ಪಕಲೆಯ ಕೆತ್ತನವನ್ನು ಕೂಡ ಗಮನಿಸ್ಬೋದು. ತುಂಬ ಆಕರ್ಷಕವಾಗಿ ಆ ಶಿಲ್ಪಕಲೆ ಕಾಣ್ತಾ ಇದೆ. ಅದರ ಪಕ್ಕದಲ್ಲೇ ಕೂಡ ಈ ಬಾವಿಯ ಪಕ್ಕದಲ್ಲೇ 7 ಹೆಡಿ ಸರ್ಪ ಇರತಕ್ಕಂತಹ ಒಂದು ಕಲಾಕೃತಿಯನ್ನು ಕೂಡ ಗಮನಿಸ್ಬೋದು. ಅಂದಾಜು 12ನೇ ಶತಮಾನದ್ದು ಅಂತ ಹೇಳಲಾಗ್ತಾ ಇದೆ. ಈ ಶಿಲ್ಪ ಕಲೆಯನ್ನು ಗಮನಿಸಿದಾಗ ಸಾಕಷ್ಟು ವೈಭವ ಇತ್ತು ಅನ್ನೋ ಒಂದು ಅನುಮಾನ ಕೂಡ ಬರುತ್ತೆ. ಯಾಕಂದರೆ ಈ ಹಳ್ಳಿಯ ಅಂದರೆ ಹೊರವಲಯದಲ್ಲಿರ್ತಕ್ಕಂತಹ ಜಮೀನಲ್ಲೂ ಕೂಡ ಇಷ್ಟು ಹೇರಳವಾದಂಥ ಶಿಲ್ಪ ಕಲಾಕೃತಿಗಳು ಸಿಗ್ತಾ ಇದೆ. ಹೊಯ್ಸಳರ ಕಾಲದ್ದು ಅಂತ ಇದನ್ನು ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಈ ಜಮೀನಿನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ನಮ್ಮ ಮಾವರು ಇದ್ದಿದ್ದಿಲ್ಲ, ನಾವು ಬಂದಾಗ ನಮ್ಮ ಅತ್ತಿಯವರಿದ್ದು, ಅವರು ಏನು ಹೇಳಿದ್ರು ಹೇಳ್ತಿದ್ರು, ಇದು ಹಿಂಗೆ ಐತಿ ಇದು ಬಾವಿ, ಏನು ಮಾಡಿಲ್ಲ, ಹಿರಿಯರು ಇದ್ದದ್ದು ಬಾವಿ ಇದು ಅಂತ ಹೇಳಿ. ಆಮೇಲೆ ಇದ್ರ ಬಾಜುನ ಒಂದು 7 ಹೆಡಿ ಸರ್ಪದ ಒಂದು ಕಲಾಕೃತಿ ತಮ್ಮ ಒಂದು ಮೂರ್ತಿ ಐತಿ. ಅದ್ರ ಬಗ್ಗೆ ಏನು ಹೇಳ್ತಿದ್ರು? ಅದ್ರ ಬಗ್ಗೆ ಏನು ಹೇಳ್ತಿದ್ದಿಲ್ಲ ಅವರು. ಐತಿ, ಹಾವು ಐತಿ, ಆದ್ರೆ ನಾವು ನೋಡಿಲ್ಲ ಅದನ್ನು ಅಂತ ಹೇಳ್ತೀವಿ. ಇದು ಇರ್ತದಂತ ಏನೈತಿ ನಮಗೂ ಗೊತ್ತಿಲ್ಲ ರೀ ಸರ್. ಇಲ್ಲೆಲ್ಲ ಅಗದಿ ಅಮೂಲ್ಯವಾದಂಥ ಕಲಾಕೃತಿಗಳದಾವು. ಇದನ್ನೇ ಸರ್ಕಾರ ಕೇಳಿದ್ರು ಕೊಡ್ತಿರೋ ಹೆಂಗೆ? ಕೊಡ್ತೀವಿ ರೀ. ಅವ್ರು ಬಂದ್ರೆ ತೊಗೊಂಡೋಗ್ತಾರೆ, ತೊಗೊಂಡೋಗಿ ನಮ್ಗೆ ಅದು ಯಾವ ಥರ ಐತೆ ಆ ಥರ ಮಾಡಿಕೊಟ್ಟು. ನಾಗರಶಿಲೆನೂ ಐತಿ, 7 ಹೆಡಿ ಸರ್ಪದ್ದು ವಿಶೇಷವಾಗಿ ಐತದು. ಅದ್ರ ಬಗ್ಗೆ ಏನಾರ ನಿಮ್ಮ ಹಿರಿಯರು ಹೇಳ್ತಿದ್ರೆ ಹೆಂಗೆ? ಇಲ್ಲರಿ, ನಾವು ಹುಟ್ಟಾಗಿದ್ದನು ಇವಾಗಲೂ ಹಂಗಾಗಿದ್ರಿ. ಅದು ಅಷ್ಟು ಸ್ವಚ್ಛ ಮಾಡ್ಕೊತಾನೆ, ಅಷ್ಟು ಪೂಜೆ ಮಾಡ್ಕೊತಾನೆ ಅದೀವಿ. ಬಟ್ ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಅವ್ರು ಹೇಳ್ತಾರೆ ಇಲ್ಲೊಂದು ದೊಡ್ಡ ಸರ್ಪ ಇತ್ತು ಅಂತ ಹೇಳಿ ಅವ್ರು ಹಿರಿಯರು. ನಿಮ್ಗೆ ಏನಾರ ನಿಮ್ಮ ಕಿವಿಗೆ ಬಿದ್ದಾವನ್? ಕೇಳ್ತೀವಿ ರೀ. ಟಿವ್ಯಾಗ ನೋಡಿದ್ದ ಹೇಳ್ಬೇಕಾಗತ್ತೆ ಅಷ್ಟೇ. ಅಲ್ಲ, ನಿಮ್ಮ ಹಿರಿಯರು ಏನಾರ? ಇಲ್ಲ. ಇದು ಇಲ್ಲಿಯ ಸ್ಥಳೀಯರ ಮಾತು. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.